ನಮಸ್ಕಾರ. ನೋಡಿ, ಇದು ಬಂದು ಶ್ರೀನಿವಾಸ್ ಅವ್ರ ತೋಟ, ಚಿಕ್ಕಬಳ್ಳಾಪುರ ಹತ್ರ ಪೇರೇಸಂದ್ರ ಅಂತ. ಇಲ್ಲಿ ನೋಡ್ಬೋದು ನಮ್ಮ ನರ್ಸರಿ ಪಕ್ಕದಲ್ಲಿ ಇರೋ ತೋಟ. ಈಗ ನಾಟಿ ಮಾಡಿ 1.25 ವರ್ಷ ಆಗಿದ್ದಲ್ಲ, 1.5 ವರ್ಷ. ನೋಡಿ ಎಷ್ಟು ಶೈನಿಂಗ್ ಬಂದಿದೆ. ಅದು ಮೊದಲನೇ ಕ್ರಾಪ್ ಬಿಟ್ಟಿರೋದು. ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ಎಷ್ಟು ಸೈಜ್ ಇದೆ ಕಾಯಿ ನೋಡ್ಬೋದು. ಪ್ರತಿಯೊಂದು ಕಡೆ ನೋಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಕಾಯಿಗಳ ಸಂಖ್ಯೆ ಎಷ್ಟೊಂದು ಬಿಟ್ಟಿದ್ದಾವೆ ನೋಡಿ. ಸುಮಾರು ಜನ ಕಾಯಿ ಬರಲ್ಲ, ಕಾಯಿ ಶೈನಿಂಗ್ ಬರಲ್ಲ, ಕಾಯಿ ದಪ್ಪ ಬರಲ್ಲ ಅಂತಾರೆ. ಇಲ್ಲಿ ಬನ್ನಿ, ಅವ್ರ ತೋಟ ನೋಡಿ. ಇದಕ್ಕೊಂದು ಪದ್ಧತಿ ಇದೆ. ಇದನ್ನು ಫಾಲೋ ಮಾಡಿದ್ರೆ ಮಾತ್ರನೇ ಕಾಯಿಗಳ ಸಂಖ್ಯೆ ಜಾಸ್ತಿ ಬರುತ್ತೆ ನಿಮಗೆ. ಇನ್ನೊಂದು, ಇದರಲ್ಲಿ ಪರಾಗಸ್ಪರ್ಶ, ಓಕೆ, ಡೋರ್ ಸೆಟ್ ಗೋಲ್ಡ್ ಅನ್ನೋದು ಇರಲೇಬೇಕು. ಅದಿಲ್ಲ ಅಂತಂದರೆ ನಿಮಗೆ ಕಾಯಿ ದಪ್ಪ ಬರಲ್ಲ, ಕಾಯಿ ಶೈನಿಂಗು ಬರಲ್ಲ. ಪರಾಗಸ್ಪರ್ಶ ಇರಲೇಬೇಕು. ಇಲ್ಲಿ ನೋಡ್ಬೋದು, ಇದನ್ನು ಕಲರ್ ಬಂದಿಲ್ಲ ನೋಡಿ. ಕಾಯಿನ ಎಷ್ಟು ದಪ್ಪ ಇದೆ, ಕಲರ್ ಇನ್ನೂ ಬಂದಿಲ್ಲ. ಓಕೆ, ಇದಕ್ಕೆ ಬೇಕಾಗಿರೋಂಥ ಕ್ಯಾಲ್ಶಿಯಂ ಕೊಡಬೇಕು, ಪೊಟ್ಯಾಶ್ ಕೊಡಬೇಕು, ಸೂಪರ್ ಕೊಡಬೇಕು, ಬೇವಿನ ಹಿಂಡಿ ಕೊಡಬೇಕು. ಇವೆಲ್ಲ ಕೊಟ್ಟರೆ ಮಾತ್ರನೇ ಕಾಯಿಗಳ ಸಂಖ್ಯೆ ಅನ್ನೋದು ದಪ್ಪ ಬರುತ್ತೆ. ಸುಮಾರು ಜನ ಸುಮ್ಮನೆ ಏನು ಕೊಡಲ್ಲ, ಗ್ರೂಪಲ್ಲಿ ಹಾಕಿದ್ರು ಅದನ್ನು ನೋಡಲ್ಲ, ಅದೊಂದು ಫಾಲೋ ಮಾಡಲ್ಲ. ಫಾಲೋ ಅಪ್ ಮಾಡಿದ್ರೆ ಮಾತ್ರನೇ ನೋಡ್ಬೋದು ನೀವು. ಕಾಯಿ ನೋಡಿ ಎಷ್ಟು ದಪ್ಪ ಇದು, 200 ಗ್ರಾಮ್ ಇದಾದರೆ ಕಲರ್ ಬಂದಿಲ್ಲ. ಇನ್ನು ಕಲರ್ 100% ಬರುತ್ತೆ, ನಿಧಾನವಾಗಿ ಬರುತ್ತೆ. ಅದು ಮೆಚೂಟ್ ಆದಮೇಲೆ ತಾನೇ ಕಲರ್ ಅನ್ನೋದನ್ನ ಉತ್ಪತ್ತಿ ಮಾಡ್ಕೊತಾ ಇದ್ದದ್ದು. ಓಕೆ, ದಯವಿಟ್ಟು ಗ್ರೂಪ್ನ ಫಾಲೋಅಪ್ ಮಾಡಿ. ಗೊಬ್ಬರಗಳನ್ನ ಯಾವ ಟೈಮಲ್ಲಿ ಏನೇನು ಹಾಕಬೇಕು ಅಂತ ಫಾಲೋಅಪ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ.